ಓಂ ಅಶ್ವಪೂರ್ವಾಮೃತಮದ್ಯಾಂ ಹಸ್ತಿನಾದ ಪ್ರಬೋಧಿನೀಂ ಶ್ರಿಯಂ ದೇವೀಮುಪಹ್ವಯೇ ಶ್ರೀರ್ಮಾ ದೇವಿ ಜುಷತಾಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣುಪತ್ನ್ಯೈ ಚ ಧೀಮಹಿ ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಿಥುನ ರಾಶಿ ಮಾರ್ಚ್ ತಿಂಗಳು ಹೇಗಿದೆ? 2024ರಲ್ಲಿ ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವ ತರದ ಫಲಗಳು ಶುಭ ಅಶುಭ ಅನ್ನುವಂಥದ್ದನ್ನ ಈ ವಿಡಿಯೋಲಿ ನಾವು ನೋಡೋಣ. ಮುಖ್ಯವಾಗಿ ಹಲವಾರು ಬದಲಾವಣೆಗಳಾಗ್ತಾ ಇದ್ರು ಕೂಡ ಗ್ರಹ ಸ್ಥಿತಿಗಳ ಬದಲಾವಣೆ ಕುರಿತು ಒಂದು ಸಣ್ಣ ಮಾಹಿತಿ ತಿಳ್ಕೊಳ್ಳೋಣ. 7ನೇ ತಾರೀಕು ಬುಧ, ನಿಮ್ಮ ರಾಶ್ಯಾಧಿಪತಿ ಬುಧ 10ನೇ ಮನೆಗೆ ಬರ್ತಾರೆ, ಶತ್ರುವಿನ ಸ್ಥಾನಕ್ಕೆ ಬರ್ತಾರೆ. ಅದೇ 7ನೇ ತಾರೀಕು ಶುಕ್ರ ಭಾಗ್ಯಸ್ಥಾನಕ್ಕೆ, ತನ್ನ ಮಿತ್ರನ ಮನೆಗೆ, ಬಲಿಷ್ಠವಾದ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಪಂಚಮಾಧಿಪತಿ ಹಾಗೂ ವ್ಯಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ. 14ನೇ ತಾರೀಕು ತೃತೀಯಾಧಿಪತಿ ಆಗಿರತಕ್ಕಂತಹ ಸೂರ್ಯ ದಶಮ ಸ್ಥಾನಕ್ಕೆ 10ನೇ ಮನೆಗೆ ಬರ್ತಿದ್ದಾರೆ. ಇದು ವಿಶೇಷವಾದ ಫಲ. ಹಾಗೆ 15ನೇ ತಾರೀಕು ಕುಜ ಭಾಗ್ಯ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇದು ಕೂಡ ನಿಮ್ಮ ಲಾಭಾಧಿಪತಿ ಆಗಿರತಕ್ಕಂಥ ಕುಜ ವಿಶೇಷವಾಗಿ ಭಾಗ್ಯ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಹಾಗೇನೆ 25ನೇ ತಾರೀಕು ಬುಧ, ಅಂದ್ರೆ ನಿಮ್ಮ ರಾಶ್ಯಾಧಿಪತಿ ಬುಧ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆದ್ರೂ ಶತ್ರುವಿನ ಮನೆ. ಬುಧ ಚೆನ್ನಾಗಿಲ್ಲ ಮಿಥುನ ರಾಶಿಯವರಿಗೆ, ನಿಮ್ಮ ರಾಶ್ಯಾಧಿಪತಿ ಬಲಿಷ್ಠವಾಗಿಲ್ಲ. ಇನ್ನು 31ನೇ ತಾರೀಕು ಶುಕ್ರ ಉಚ್ಚ ಸ್ಥಾನಕ್ಕೆ ಬರ್ತಾರೆ, ದಶಮ ಸ್ಥಾನಕ್ಕೆ ಬರ್ತಾರೆ. ಇದು ಗ್ರಹಗಳ ಬದಲಾವಣೆ ಕುರಿತಾದಂಥ ಮಾಹಿತಿ. ಆದರೆ 9ನೇ ತಾರೀಕು ಅಮಾವಾಸ್ಯ, ಮಾರ್ಚ್ 9ನೇ ತಾರೀಕು ಅಮಾವಾಸ್ಯೆ. ಹೋಳಿ ಹುಣ್ಣಿಮೆ 25ನೇ ತಾರೀಕು ಬರುತ್ತೆ, ಮಾರ್ಚ್ 25ನೇ ತಾರೀಕು ಹೋಳಿ ಹುಣ್ಣಿಮೆ. 9ನೇ ತಾರೀಕು ಇನ್ನೊಂದು ವಿಶೇಷ ಇದೆ ಕಣ್ರಿ, ಶನೀಶ್ವರ ಜಯಂತಿ, ಶನಿ ಪರಮಾತ್ಮನ ಜಯಂತಿ. ಆ ಸ್ವಾಮಿನ ಆರಾಧನೆ ಮಾಡುವಂಥ ವಿಶೇಷವಾದ ದಿನ. ಆದ್ರೆ ಹಿಂದಿನ ದಿನ 8ನೇ ತಾರೀಕು ಚಾಂದ್ರ ಸೌರ ಮಹಾಶಿವರಾತ್ರಿ, ಈಶ್ವರನನ್ನು ಆರಾಧನೆ ಮಾಡುವಂತಹ ಅತ್ಯದ್ಭುತವಾದಂತಹ ಒಂದು ದಿನ. ವರ್ಷಕ್ಕೆ ಒಮ್ಮೆ ಬರುವಂತಹ ಮಹಾಶಿವರಾತ್ರಿ ಉತ್ಸವ, ಅದನ್ನು ಆಚರಣೆ ಮಾಡಬೇಕು. ಇದಿಷ್ಟು ಗ್ರಹಗಳ ಫಲ. ಆದರೆ ಮೊದಲನೇದಾಗಿ ನಿಮ್ಮ ರಾಶಿಯಿಂದ 5ನೇ ಮನೆ ಅಧಿಪತಿಯಾದಂತಹ ಶುಕ್ರ ಹಾಗೂ 12ನೇ ಮನೆ ಅಧಿಪತಿಯಾದಂತಹ ಶುಕ್ರ ಭಾಗ್ಯಸ್ಥಾನಕ್ಕೆ ಬರ್ತಾ ಇರತಕ್ಕಂಥದ್ದು ವಿಶೇಷವಾದ ಫಲ. 5ನೇ ಮನೆ ನಾವೇನಂತೀವಿ? ಪೂರ್ವ ಪುಣ್ಯ ಸ್ಥಾನ ಹಾಗೂ ಸಂತಾನ ಸ್ಥಾನ ಅಂತ ಕರಿತೀವಿ. ಹಾಗೆ 12ನೇ ಮನೆಯನ್ನ ಅಯನ ಶಯನ ಭೋಗ ವ್ಯಯ ನಷ್ಟ ಸ್ಥಾನ ಅಂತ ಕರಿತೀವಿ. ಹಾಗಿದ್ದಾಗ ನಿಮ್ಮ ರಾಶಿಯಿಂದ 5 ಮತ್ತೆ 12ನೇ ಮನೆ ಅಧಿಪತಿಯಾದಂತಹ ಶುಕ್ರ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಭಾಗ್ಯಸ್ಥಾನದ ಫಲ ಏನು ಅನ್ನುವಂಥ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ನೋಡಿ, ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜಾಹ ದಾನೋಪಾಸನ ಸೌಶೀಲ್ಯ ಗುರವೋ ನವಮಾದದೆ ಅನ್ನುವಂಥ ಒಂದು ಶ್ಲೋಕ ಏನ್ ಹೇಳುತ್ತೆ? 9ನೇ ಮನೆಯಲ್ಲಿ ಶುಕ್ರ ಇದ್ದಾಗ ಏನು ಫಲ? ಎಷ್ಟು ಚೆನ್ನಾಗಿ ಹೇಳುತ್ತೆ ಫಲ ಅಂತಂದ್ರೆ, ನೋಡಿ, ಪಂಚಮ ಸ್ಥಾನ ಅಂದ್ರೆ ಪೂರ್ವ ಪುಣ್ಯ ಸ್ಥಾನ. ಹಾಗಾಗಿ ಹಿಂದಿನ ಜನ್ಮದ ಪುಣ್ಯವನ್ನು ಅನುಭವಿಸುವಂತಹ ಒಂದು ಸಂದರ್ಭ ಈ ಮಾರ್ಚ್ ತಿಂಗಳು ನಿಮಗಿದೆ. ನಿಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ ಏನಾದರೂ ಪುಣ್ಯಗಳನ್ನು ಮಾಡಿದರೆ ಅದನ್ನು ಅನುಭವಿಸುವಂತಹ ಒಂದು ಸ್ಥಾನ ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಸಿಗುತ್ತೆ. ಹಾಗೆ ಸಂತಾನ ಕಾರಕ, ಸಂತಾನಕ್ಕೆ ಅಧಿಪತಿ ಯಾರು? ಗುರು. ಅವರು ನಿಮ್ಮ ರಾಶಿಯಿಂದ 11ನೇ ಮನೆ ಲಾಭ ಸ್ಥಾನದಲ್ಲಿ ಇದ್ದಾರೆ. ಸಂತಾನ ಸ್ಥಾನ 5ನೇ ಮನೆ, ಸಂತಾನ ಸ್ಥಾನಾಧಿಪತಿ ಶುಕ್ರ ಭಾಗ್ಯ ಸ್ಥಾನದಲ್ಲಿದ್ದಾರೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಇದಕ್ಕಿಂತಲೂ ಅದ್ಭುತವಾದಂಥ ಸಂದರ್ಭ ಇನ್ನೊಂದು ಸಿಗದಿಲ್ಲ. ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ಮಾರ್ಚ್ ತಿಂಗಳು ಉತ್ತಮವಾದ ಸಮಯ. ಇನ್ನು 12ನೇ ಮನೆ ಅಯನ ಶಯನ ಭೋಗ, ಒಳ್ಳೆ ನಿದ್ರೆ, ಒಳ್ಳೆ ಊಟ, ಸುಖ, ಭೋಗ, ಸತಿಪತಿರ ಮಧ್ಯೆ ಒಳ್ಳೆ ಸಂತೋಷ. ಹಾಗೆ ವ್ಯಯ, ಖರ್ಚಿಗೆ ಅಧಿಪತಿಯಾದಂಥ ಶುಕ್ರ ಕೆಲವೊಂದು ಒಳ್ಳೆ ಖರ್ಚುಗಳನ್ನು ಮಾಡಿಸ್ತಾನೆ. ಮದುವೆ ಖರ್ಚು, ಶುಭ ಕಾರ್ಯದ ಖರ್ಚು, ಹೆಂಡತಿಗೇನೋ ಗಿಫ್ಟ್ ಕೊಡಿಸ್ಬೇಕು, ಗಂಡನಿಗೇನೋ ಗಿಫ್ಟ್ ಕೊಡಿಸ್ಬೇಕು, ಫ್ಯಾಮಿಲಿ ಎಲ್ಲಾದರೂ ಟೂರ್ಗೆ ಹೋಗಬೇಕು,
ಅಥವಾ ಬಂಗಾರ ಖರೀದಿ ಮಾಡಬೇಕು, ಈ ಥರದ್ದೇನಾದರೂ ಒಳ್ಳೆ ಖರ್ಚುಗಳು, ಕೆಟ್ಟ ಖರ್ಚಲ್ಲ. ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗೋದು, ಸುಮಾರು ಸಾವಿರಾರು ಗಟ್ಟಲೆ ಬಿಲ್ ಕಟ್ಟೋದು, ಆ ಥರದ್ದೇನಿಲ್ಲ. ಸೌಮ್ಯೆ ಧರ್ಮಸ್ಥಿತಿ ಸ್ಯಾದ್ ಗುರು ಪಿತೃ ಮನಸಶ್ವೇಶ್ವರಾಣಾಂ ಪ್ರಸಾದೋ ವೃದ್ಧಿರ್ಭಾಗ್ಯಸ್ಯ ಧರ್ಮಸ್ಯ ಚ ಶುಭ ತಪಸಾರ್ದ್ರ ಮಾತಾ ಪೌತ್ರ ಸೌಖ್ಯಂ ಎನ್ನುವಂತೆ ಪಂಚಮಾಧಿಪತಿ ವ್ಯಯಾಧಿಪತಿಯಾದ ಶುಕ್ರ ಭಾಗ್ಯಸ್ಥಾನದಲ್ಲಿ ಗೋಚಾರದಲ್ಲಿದ್ದಾಗ ಅನುಗ್ರಹ ಅನ್ನುವಂಥದ್ದು ಮಾಡ್ತಾನೆ. ಧರ್ಮಗಳ ವೃದ್ಧಿ ಅಂದರೆ ಹೆಚ್ಚು ಧರ್ಮದ ಕಡೆಗೆ ನಿಮಗೆ ಜ್ಞಾನ ಬರುತ್ತೆ. ಪೂಜಾ ಪುನಸ್ಕಾರಗಳು, ದೇವರ ಆರಾಧನೆ, ಪುಣ್ಯಕ್ಷೇತ್ರಗಳ ದರ್ಶನ ಇವೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ. ತಪಸ್ಸಿದ್ಧಿ ಆಗುತ್ತೆ. ಮತ್ತು ಪುತ್ರ ಪೌತ್ರಾಭಿವೃದ್ಧಿ, ಆ ಸೌಖ್ಯ ನಿಮಗೆ ವೃದ್ಧಿ ಆಗುತ್ತೆ. ವಿಶೇಷವಾಗಿ ಭಾಗ್ಯವಂತರಾಗ್ತೀರಾ. ಈ ಮಾಸ ಶುಕ್ರ 9ನೇ ಮನೆಯಲ್ಲಿರೋದ್ರಿಂದ, ಮಿತ್ರನ ಮನೆಯಲ್ಲಿರೋದ್ರಿಂದ, ನಿಮ್ಮ ರಾಶಿಗೆ ತ್ರಿಕೋಣಾಧಿಪತಿ ಆದ್ರಿಂದ ನಿಮಗೆ ಭಾಗ್ಯವನ್ನು ಉಂಟು ಮಾಡ್ತಾನೆ. ಸುಖ, ಪ್ರೀತಿ, ಭೋಗ, ಅಲಂಕಾರ, ಮೃದು ಮಧುರ ನುಡಿ ಇದೆಲ್ಲ ನಿಮಗೆ ಮುಖ್ಯ ಲಕ್ಷಣಗಳಾಗಿ ಹೊರಹೊಮ್ಮುತ್ತೆ. ಪಾಸಿಟಿವ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ. ಭಾಗ್ಯ ಪ್ರಾಪ್ತಿಯಾದ ಜೊತೆಗೆ ಭಾಗ್ಯ ದೇವತೆ ಲಕ್ಷ್ಮೀ ರೂಪದಲ್ಲಿ ನಿಮ್ಮ ಮನೆಗೆ ಬರ್ತಾಳೆ. ಅದು ನಿಮಗೆ ಸಂತೋಷವಾದಂಥ ಒಂದು ಫಲ. ಇನ್ನು ಶುಕ್ರನು ಬಲಿಷ್ಠವಾಗಿದ್ದರೆ ಆ ಸ್ಥಾನ 9ನೇ ಮನೆಯಲ್ಲಿರುವಂಥ ಶುಕ್ರ ಆ ಸ್ಥಾನದಲ್ಲಿ ಬಲಿಷ್ಠವಾಗಿದ್ದರೆ ಒಳ್ಳೆ ಫಲ. ಬಲಿಷ್ಠವಾಗಿದ್ದಾರಾ? ಹೌದು, ಮಿತ್ರನ ಮನೆಯಲ್ಲಿದ್ದಾರೆ. ಅಲಂಕಾರ ವಸ್ತುಗಳನ್ನು ತಗೊಂಡ್ಬರುವಂಥದ್ದು, ಮನೆಯನ್ನು ಸಿಂಗಾರ ಮಾಡುವಂಥದ್ದು, ಒಳ್ಳೆ ವಸ್ತ್ರಗಳು, ಐರನ್ ಮಾಡಿರೋ ಪಂಚೆ, ಶರ್ಟು, ಪ್ಯಾಂಟು, ಸೀರೆ ಉಟ್ಕೊಳ್ಳುವಂಥದ್ದು. ಅಂದರೆ ಒಂದು ಹಂತಕ್ಕೆ ತುಂಬ ಸ್ಟೈಲಾಗಿ ಕಾಣಬೇಕು, ತುಂಬ ಕಳಕಳಿಯಾಗಿ ಕಾಣಬೇಕು, ನನ್ನ ಅಂದ ಎಲ್ಲರಿಗೂ ಕಾಣಬೇಕು, ಆ ಥರ ಯೋಚನೆ ಮಾಡುವಂಥ ವ್ಯಕ್ತಿತ್ವ ಸ್ತ್ರೀಯರಾಗ್ಬೋದು ಪುರುಷರಾಗ್ಬೋದು, ಸಹಜ ಸ್ಥಿತಿಯ ಗುಣ. ಹೈನುಗಾರಿಕೆಯಲ್ಲಿ ತುಂಬ ಅಭಿವೃದ್ಧಿಯನ್ನು ಕಾಣ್ಬೋದು. ಮತ್ತು ಕಲಾಬುದ್ಧಿ, ಈ ಕಲೆಯಲ್ಲಿರ್ತಕ್ಕಂಥವ್ರು, ನಟ ನಟಿಯರಿಂದ ಫ್ಯಾಷನ್ ಡಿಸೈನಿಂಗ್, ಮಾಡಲಿಂಗ್ವರೆಗೂ ಎಲ್ಲದರಲ್ಲೂ ಚೆನ್ನಾಗಿರುತ್ತೆ. ಕಲಾವಿದರಿಗೆ, ಸಂಗೀತ ತಜ್ಞರಿಗೆ ಎಲ್ಲರಿಗೂ ತುಂಬ ಒಳ್ಳೆಯ ಫಲ. ಮತ್ತು ಇನ್ನೂ ಒಂದು ವಿಶೇಷವಾದ ಫಲ ಏನಂದರೆ, ಈ ಕುಂಭರಾಶಿಯಲ್ಲಿ ಶುಕ್ರನಿದ್ದಾಗ ಮಿಥುನ ರಾಶಿಯವರಿಗೆ ಒಳ್ಳೆಯ ಫಲ ಏನಪ್ಪ ಅಂದರೆ, ನೀವು ಅಂದ್ಕೊಂಡ ಕೆಲಸ ಸಂಪೂರ್ಣ ಆಗತ್ತೆ. ಇದಿಷ್ಟು ಶುಕ್ರನ ಫಲ. ನೆಕ್ಸ್ಟ್ ಕುಜ, ನಿಮಗೆ ಲಾಭಾಧಿಪತಿ ಹಾಗೂ ಋಣ ರೋಗ ಶತ್ರು ಸ್ಥಾನಾಧಿಪತಿ. ನಿಮಗೆ ಸಾಲ ಮಾಡಬೇಕಾದ್ರೂ ಕುಜನೇ ಮಾಡಿಸ್ತಾನೆ ನಿಮ್ಮ ಕೈಲಿ. ನಿಮಗೆ ಆರೋಗ್ಯ ಕೆಟ್ಟು ರೋಗಕ್ಕೆ ತುತ್ತಾಗಬೇಕಾದ್ರೆ ಕುಜನೇ ಕೊಡಬೇಕು. ಶತ್ರುಗಳ ಬಾಧೆ ನಿಮ್ಗೆ ಹೆಚ್ಚಾಗಬೇಕಾದ್ರೆ ಕುಜನೇ ಮಾಡಿಸ್ಬೇಕು. ಲಾಭ ನಿಮಗೆ ಕೊಡಬೇಕಾದ್ರೂ ಕುಜನೇ ಕೊಡಬೇಕು. ಇದಕ್ಕೆಲ್ಲ ಅಧಿಪತಿ ಆದಂಥ ಕುಜ 15ನೇ ತಾರೀಕುವರೆಗೂ ಅಷ್ಟಮ ಸ್ಥಾನದಲ್ಲಿದ್ದರೂ ಕುಜದೋಷ ಇಲ್ಲ, ಉಚ್ಚ ಸ್ಥಾನ. ಅದಾದಮೇಲೆ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಭಾಗ್ಯಸ್ಥಾನದ ಫಲ ನೋಡೋಣ. ಧರ್ಮೇ ಅಘವಾನ್. ಭಾಗ್ಯಸ್ಥಾನದ ಫಲ ಹೇಗಿರುತ್ತೆ? ಕುಜ 9ನೇ ಮನೆಯಲ್ಲಿದ್ದರೆ ಪಾಪಕೃತ್ಯಗಳು ದೂರವಾಗುತ್ತೆ. ಕೆಟ್ಟ ಕೆಲಸಗಳೆಲ್ಲ ದೂರ ಮಾಡ್ಕೋತೀರಾ. ಕೆಟ್ಟ ಅಭ್ಯಾಸಗಳನ್ನು ದೂರ ಮಾಡ್ಕೋತೀರಾ. ಸಂತಾನ ಸ್ಥಾನ ತುಂಬ ಚೆನ್ನಾಗಿದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ, ವ್ಯವಸಾಯಕ್ಕೆ, ಭೂಮಿನ ನಂಬಿಕೊಂಡು ಜೀವನ ಮಾಡುವಂಥವ್ರಿಗೆ, ಸಿವಿಲ್ ಇಂಜಿನಿಯರ್ಸ್ಗೆ, ಮೇಸ್ತ್ರಿಗಳಿಗೆ ಭಾಗ್ಯನ ಆಗಿರ್ತಾನೆ. ಮಣ್ಣುಗಳಿಂದ ನೀವೇನಾದರೂ ಕೆಲಸಗಳನ್ನು ಮಾಡ್ತಾ ಇದ್ದರೆ, ಉದಾಹರಣೆಗೆ ಮಡಿಕೆ ಮಾಡೋರು ಮಣ್ಣಿಂದ ಮಾಡ್ತಾರೆ. ಹಾಗೆ ಮಣ್ಣಿಂದ ಯಾವುದೇ ಕೆಲಸ ಮಾಡಿದ್ರು ಒಳ್ಳೆಯದು. ಹವಳ ರತ್ನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರುತ್ತೆ. ಸುಟ್ಟ ಪದಾರ್ಥಗಳು, ಕರಿದ ಪದಾರ್ಥಗಳ ವ್ಯಾಪಾರ ಮಾಡುವಂಥವ್ರಿಗೆ, ಹೋಟೆಲ್ ಬಿಸ್ನೆಸ್ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ವಿದ್ಯುತ್ ಸಂಬಂಧಪಟ್ಟಂಥ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ, ಕರೆಂಟ್ ರಿಲೇಟೆಡ್ ಯಾವುದೇ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಮಾಡ್ತಿದ್ರು ಅನುಕೂಲ ಆಗುತ್ತೆ. ಜೊತೆಗೆ ಮಧ್ಯವರ್ತಿಗಳಿಗೆ ಹೆಚ್ಚಿನ ಒಂದು ಫಲ. ಕ್ರಯ ವಿಕ್ರಯ ಸಂಬಂಧಪಟ್ಟಂಥ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸಹೋದರ ಸಹೋದರಿಯರ ಮಧ್ಯೆ ಇರುವಂತಹ ಮನಸ್ತಾಪ, ಜಗಳಗಳು, ವ್ಯಾಜ್ಯಗಳು ದೂರವಾಗಿ ಸ್ನೇಹತ್ವ ಮತ್ತು ಬಂಧುತ್ವ ನಿಮಗೆ ಸಿಗುತ್ತೆ. ಆಧ್ಯಾತ್ಮಿಕ ಕಡೆಗೆ ಹೆಚ್ಚು ನೀವು ಒಲವನ್ನು ತೋರಿಸ್ತೀರಾ. ಓವರಾಲ್ ಸಕ್ಸಸ್ ಅನ್ನುವಂಥದ್ದು ನಾವು ಕಾಣ್ತಾ ಇದ್ದೀವಿ. ಲಾಭವನ್ನು ಕೊಡುವಂಥವನು ಲಾಭನೇ ಕೊಡ್ತಾನೆ. ಋಣ ಸಾಲ ಮಾಡೋದಿಲ್ಲ, ರೋಗ ಬರೋದಿಲ್ಲ, ಶತ್ರುಗಳ ಉತ್ಪತ್ತಿ ಆಗೋದಿಲ್ಲ. ಅದು ಪ್ಲಸ್ ಪಾಯಿಂಟ್ ಆಯ್ತಾ?
ಇನ್ನು ನಿಮ್ಮ ರಾಶಿಯಿಂದ ಸಪ್ತಮ ಮತ್ತು ದಶಮಾಧಿಪತಿ ಗುರು ಲಾಭಸ್ಥಾನದಲ್ಲಿದ್ದಾರೆ. ಹಾಗಾಗಿ ಉದ್ಯೋಗ ನಿಮಿತ್ತವಾಗಿ ಅಭಿವೃದ್ಧಿ, ಪ್ರಮೋಷನ್ಸು, ನೂತನ ಉದ್ಯೋಗ ಅಥವಾ ಇರೋ ಉದ್ಯೋಗದಲ್ಲಿ ಅಭಿವೃದ್ಧಿ ಇರುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ವಿವಾಹದ ರಿಲೇಟೆಡ್ ಆಗಿ ಏನಾದರೂ ನೀವು ಪ್ರಯತ್ನಗಳು ಪಟ್ಟರು ಕೂಡ ಖಂಡಿತವಾಗಲೂ ಸಕ್ಸಸ್. ವಿವಾಹ ಅಂತಾನೆ ಇಲ್ಲ, ಯಾವುದೇ ಶುಭ ಕಾರ್ಯ ಆಗ್ಬೋದು ನಿಮ್ಗೆ ಅನುಕೂಲ. ಹಾಗಾಗಿ ದಶಮಾಧಿಪತಿ ಸಪ್ತಮಾಧಿಪತಿ ಚೆನ್ನಾಗಿದ್ದಾರೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೂ ಚೆನ್ನಾಗಿದೆ. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಸ್ ಮಾಡಬೇಕು ಅಂತಂದರೆ ಖಂಡಿತ ಮಾಡ್ಬೋದು. ಇನ್ನು ಅಷ್ಟಮ ನಾವು ಭಾಗ್ಯಾಧಿಪತಿ, ಅಷ್ಟಮ ಸ್ಥಾನ ಮತ್ತು ನವಮ ಸ್ಥಾನದ ಅಧಿಪತಿ ಅಂತ ಶನಿ ಭಾಗ್ಯಸ್ಥಾನದಲ್ಲೇ ಇದ್ದಾರೆ. ಏನು ಹೇಳುತ್ತೆ, ಶನಿ ಭಾಗ್ಯಸ್ಥಾನದಲ್ಲಿದ್ದರೆ ಏನೇ ಘರ್ಷಣೆಗಳಿದ್ರೂ ದೂರ ಆಗುತ್ತೆ. ವಿಶ್ವವನ್ನು ಗೆಲ್ಲುವಂಥ ಶಕ್ತಿ ನಿಮ್ಮಲ್ಲಿರುತ್ತೆ. ಅದನ್ನು ಸರಿಯಾದ ಸಮಯಕ್ಕೆ ಉಪಯೋಗಿಸ್ಕೊಂಡ್ರೆ ಮಾತ್ರ ಖಂಡಿತ ಅತ್ಯಂತ ಶುಭ ಫಲ ಅಂತ ಹೇಳ್ಬೋದು. ಶನಿಯಿಂದ ಯಾವುದೂ ಕೆಟ್ಟದಿಲ್ಲ, ಅರ್ಧಾಷ್ಟಮ ಇಲ್ಲ, ಅಷ್ಟಮ ಇಲ್ಲ, ಯಾವುದೇ ಥರದ ಶನಿ ಪ್ರಭಾವ ಅನ್ನುವಂಥದ್ದು ನಿಮ್ಮ ಮೇಲೆ ಇಲ್ಲ. ಹಾಗಾಗಿ ಧೈರ್ಯವಾಗಿರ್ಬೋದು, ಸಂತೋಷವಾಗಿರ್ಬೋದು, ತುಂಬ ಬಲವಾದಂಥ ಒಂದು ಸ್ಥಾನ ಅಂತ ಹೇಳ್ಬೋದು. ಇನ್ನು ರಾಶಿಯಿಂದ ತೃತೀಯಾಧಿಪತಿಯಾದಂಥ ಸೂರ್ಯ 15ನೇ ತಾರೀಕು ಅಂದರೆ 14ನೇ ತಾರೀಕು ಮೀನ ರಾಶಿಗೆ ಬಂದುಬಿಡ್ತಾರೆ, ಅಂದರೆ ದಶಮ ಸ್ಥಾನಕ್ಕೆ ಬರ್ತಾರೆ. ಧೈರ್ಯಾಧಿಪತಿ 14ನೇ ತಾರೀಕುವರೆಗೂ ಒಂದು ಸ್ವಲ್ಪ ಧೈರ್ಯ ಕಡಿಮೆ ಇರುತ್ತೆ ನಿಮಗೆ, ಮಿಥುನ ರಾಶಿಯವರಿಗೆ ಧೈರ್ಯ ಕಡಿಮೆ ಇರುತ್ತೆ. ಅದಾದಮೇಲೆ ಧೈರ್ಯ ಜಾಸ್ತಿ ಬರುತ್ತೆ. ತುಂಬ ಹಿಟ್ಟಂಥ ಹೆಜ್ಜೆ ಎಲ್ಲವೂ ಸಕ್ಸಸ್ ಕಾಣ್ತಾ ಹೋಗುತ್ತೆ. ಪಾಸಿಟಿವ್ ಎಲ್ಲ ನಿಮಗೆ ಉತ್ಪತ್ತಿ ಆಗುತ್ತೆ, ಅದರಿಂದ ಉಪಯೋಗ ಆಗುತ್ತೆ, ಮನಸ್ಸಿಗೆ ಸಂತೋಷ ಆಗುತ್ತೆ. ಯಾವುದೇ ಥರದ ನೆಗೆಟಿವಿಟಿ ಇಲ್ಲ. ಭಾಳ ಮುಖ್ಯವಾಗಿ ಏನಪ್ಪ ಅಂದರೆ ಬುಧ ನಿಮ್ಮ ರಾಶ್ಯಾಧಿಪತಿ ಹಾಗೂ ಸುಖಾಧಿಪತಿ. ನಿಮ್ಮ ಶರೀರಕ್ಕೆ ಹಾಗೂ ನೀವು ಪಡುವಂಥ ಸುಖ ನೋಡಿ, ನೀವು ಕಷ್ಟಪಡ್ತೀರಾ, ದುಡ್ಡು ಬರುತ್ತೆ, ಎಲ್ಲ ಮಾಡ್ತೀರಾ, ಫ್ಯಾಮಿಲಿಗೆ ಮಾಡ್ತೀರಾ, ಫ್ರೆಂಡ್ಸ್ಗೆ ಮಾಡ್ತೀರಾ, ಎಲ್ಲರಿಗೂ ಮಾಡ್ತೀರಾ. ಬಟ್ ನೀವು ಸುಖ ಅನುಭವಿಸಲ್ಲ, ಭಾಳ ಕಷ್ಟಪಡ್ತಿರ್ತೀರ. ಈ ತಿಂಗಳು ಪೂರ್ತಿ ಕಷ್ಟಪಡ್ತಿರ್ತೀರ, ಹಣ ಬರುತ್ತೆ, ಖರ್ಚಾಗುತ್ತೆ, ಎಲ್ಲ ಥರದ್ರಲ್ಲೂ ಪಾಸಿಟಿವ್ ಇದೆ. ಆದರೆ ನೀವು ಹೆಚ್ಚು ಸುಖ ಪಡೋದಿಲ್ಲ. ನೀವು ಹೆಚ್ಚು ಸುಖ ಪಡಲಿಕ್ಕೆ ಪ್ರಯತ್ನ ಪಡಿ. ದಶಮಕ್ಕೆ ಬುಧ ಬಂದಾಗ, ಅದು ನೀಚ ಸ್ಥಾನ ಆದಾಗ ಒಳ್ಳೆ ಫಲ ಇಲ್ಲ. ಹಾಗಾಗಿ ವ್ಯಾಪಾರದಲ್ಲಿ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆಗಳು. ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಸನ್ನು ಮಾಡೋದಕ್ಕೆ ಹೊರಟಿದೆ, ಆದರೆ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ. ಸಾಧ್ಯವಾದಷ್ಟು ಆ ಮೋಸಗಳನ್ನು ತಡೀಲಿಕ್ಕೆ ಪ್ರಯತ್ನ ಪಡಿ. ಪ್ರತಿನಿತ್ಯ ಬುಧನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನವಗ್ರಹಗಳಿರುತ್ತೆ, 9 ಗ್ರಹಗಳು ಇರುತ್ತೆ. ನಾವು ದೇವಮೂಲೆ ಅಂತೀವಲ್ಲ, ಆ ಥರ ಸೂರ್ಯ ನಿಂತಿರುವಂಥ ಜಾಗ, ಸೂರ್ಯ ಮಧ್ಯದಲ್ಲಿ ನಿಂತಿರ್ತಾರೆ, ಪೂರ್ವಕ್ಕೆ ಮುಖ ಮಾಡಿರ್ತಾರೆ. ಸೂರ್ಯನಿಗೆ ದೇವಮೂಲೆ ಈಶಾನ್ಯ ದಿಕ್ಕಲ್ಲಿರ್ತಕ್ಕಂಥ ಗ್ರಹ ಬುಧ ಗ್ರಹ. ಪ್ರತಿದಿನ ಹೋಗಿ ಬುಧನಿಗೆ ಒಂದು ನಮಸ್ಕಾರ ಮಾಡಿ ಬನ್ನಿ. 4 ಬುಧವಾರ ಬರುತ್ತೆ. 4 ಬುಧವಾರನೂ ಹೆಸರು ಬೇಳೆ ಅಥವಾ ಹೆಸರು ಕಾಳು ತೊಗೊಂಡೋಗಿ ಒಂದು 1/4 kg, ಅರ್ಧ kg, 1 kg ನಿಮ್ಮ ಶಕ್ತಿಯಾನುಸಾರ ತೊಗೊಂಡೋಗಿ ಬುಧನ ಮುಂದಿಟ್ಟು ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಇಷ್ಟನ್ನು ಮಾಡಿಸಿದ್ರೆ ಖಂಡಿತವಾಗ್ಲೂ ಸಾಕು, ಇನ್ನೇನೂ ಅವಶ್ಯಕತೆ ಇಲ್ಲ. ಈ ಬುಧನ ಆಶೀರ್ವಾದ ಅನ್ನುವಂಥದ್ದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಆಯ್ತಲ್ಲ, ಸುಲಭ ಪರಿಹಾರ ನೋಡಿದ್ರಲ್ಲ. ಇನ್ನು ಜನರಲೈಸ್ ಆಗಿ ನೋಡೋದಾದರೆ ಎಲ್ಲ ದೋಷಗಳು ತೊಲಗಿ ಹೋಗುತ್ತೆ, ಸಕಲ ಐಶ್ವರ್ಯಗಳು ಉಂಟಾಗುತ್ತೆ, ಮನೆಯಲ್ಲಿ ಆನಂದಕರ ವಾತಾವರಣ ವೃದ್ಧಿಯಾಗುತ್ತೆ, ಧನಧಾನ್ಯ ಸಮೃದ್ಧಿ ಆಗುತ್ತೆ, ಗೃಹದಲ್ಲಿ ಕಲ್ಯಾಣಾದಿ ಶುಭ ಕಾರ್ಯಗಳು ನಿಮಗೆ ಸಿದ್ಧಿಯಾಗುತ್ತೆ, ಆನಂದಮಯವಾದಂಥ ಜೀವನ, ನೂತನ ವಸ್ತ್ರಗಳ ಒಂದು ಲಾಭ, ವಿಶೇಷವಾಗಿ ನಿಮಗೆ ಫಲ ಸಿಗುತ್ತೆ. ಆಧ್ಯಾತ್ಮಿಕ ಭಾವನೆ ಹೆಚ್ಚಾಗಿ ನಿಮಗೆ ಬೆಳೆಯುತ್ತೆ, ಉದಾರವಾದ ಮನಸ್ಸು, ನೈತಿಕತೆ ನಿಮಗಿರುತ್ತೆ. ಮತ್ತು ಇತರಿಗೆ ಉಪಕಾರವನ್ನು ಮಾಡುವಂಥ ಸೋಷಿಯಲ್ ಸರ್ವಿಸನ್ನು ತುಂಬ ಚೆನ್ನಾಗಿ ಮಾಡ್ತೀರಾ. ಚತುರತೆ ನಿಮ್ಮನ್ನು ತುಂಬ ಒಳ್ಳೆ ಡೆಸ್ಟಿನಿಗೆ ತೊಗೊಂಡೋಗಿ ರೀಚ್ ಮಾಡುತ್ತೆ. ಹಾಗೆ ಕೆಲಸವನ್ನು ಒಳ್ಳೆ ಚೊಕ್ಕಟ್ಟವಾಗಿ ಮುಗಿಸ್ತೀರ, ಅಂದರೆ ಕ್ಲೀನಾಗಿ ಮುಗಿಸ್ತೀರ, ಯಾವುದೆಲ್ಲ ಅವಶೇಷಗಳು ಇಲ್ಲದೇ ಇದ್ದ ಹಾಗೆ. ಭಯ ಸ್ವಲ್ಪ ಇರುತ್ತೆ 14ನೇ ತಾರೀಕುವರೆಗೂ, ಅವಾಗವರೆಗೂ ಒಂದು ಸ್ವಲ್ಪ ಕುಗ್ಗುತ್ತೀರ. 14 ಸೂರ್ಯ ದಶಮಕ್ಕೆ ಬಂದಮೇಲೆ ಭಯ ನಿವೃತ್ತಿ ಆಗುತ್ತೆ. ಗೃಹ ಸೌಖ್ಯ, ಶರೀರ ಸೌಖ್ಯ, ಪ್ರಯಾಣ ಸೌಖ್ಯ ಇವೆಲ್ಲವೂ ಚೆನ್ನಾಗಿರುತ್ತೆ. ನೂತನ ವಾಹನ ಯೋಗ ಇದೆ. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ. ಆದಾಯ ಚೆನ್ನಾಗಿ ಬರುತ್ತೆ, ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಕೆಲವೊಂದು ಖರ್ಚು ಮಾಡಬೇಕು. ಇನ್ನು ಒಳ್ಳೆ ಕಾಂತಿ ಮುಖದಲ್ಲಿ ವೃದ್ಧಿ ಆಗುತ್ತೆ, ಕಾರ್ಯಸಿದ್ಧಿ, ಶರೀರದ ಆರೋಗ್ಯ ಚೆನ್ನಾಗಿರುತ್ತೆ, ಕುಟುಂಬ ವಿಷಯಗಳಲ್ಲಿ ಪ್ರಗತಿ ಉಂಟಾಗುತ್ತೆ, ಸಂತಾನ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ನಿಮಗೆ ತುಂಬ ಯಥೇಚ್ಛವಾಗಿದೆ. ಸಂತೋಷಕರವಾದ ವಾತಾವರಣ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದಾಯ ಮಾರ್ಗಗಳು, ಆದಾಯ ಗಳಿಕೆ, ಪುಷ್ಕಳವಾದ ವೃದ್ಧಿ ಇವೆಲ್ಲವೂ ನಿಮಗೆ ಚೆನ್ನಾಗಿದೆ. ಹೊಗಳುವ ಮಿತ್ರರನ್ನು ಯಾರನ್ನೂ ನಂಬಕ್ಕೆ ಹೋಗಬೇಡಿ. ನಿಮ್ಮ ಕಷ್ಟಕ್ಕೆ ಸಹಾಯ ಮಾಡುವ ಮಿತ್ರರನ್ನು ನಂಬಿ. ಉದ್ಯೋಗದಲ್ಲಿ ವಿಜಯ ಪ್ರಾಪ್ತಿಯಾಗುತ್ತೆ, ಸಮಾಜದಲ್ಲಿ ಗೌರವ ಲಭಿಸುತ್ತೆ, ವಿಶೇಷವಾದಂಥ ಸಹನೆ ನಿಮ್ಮಲ್ಲಿರುತ್ತೆ, ಸಹಭಾವನೆ ಅನ್ನುವಂಥದ್ದು ನಿಮ್ಮಲ್ಲಿರುತ್ತೆ. ಎಲ್ಲರ ಜೊತೆ ಕೂಡಿ ಬೆಳೆಯುವಂಥ ಒಂದು ಸ್ವಭಾವ ನಿಮ್ಮದಾಗುತ್ತೆ. ಗ್ರಹಸ್ಥಿತಿ ಸಾಮಾನ್ಯವಾಗಿದ್ದರೂ ಕೂಡ ಹೆಂಡತಿ ಮಕ್ಕಳೊಂದಿಗೆ ಕೆಲವೊಂದು ಸ್ಥಳಕ್ಕೆ ಹೋಗಿ ಬರ್ತೀರಾ, ಅದು ಸಂತೋಷ ಕೊಡುತ್ತೆ. ಆಟದ ಪ್ರಪಂಚದಲ್ಲಿ ಹೆಚ್ಚು ಕಾಣ್ತೀರಾ, ಖುಷಿ ಪಡ್ತೀರಾ, ನಗ್ತೀರಾ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಒಂಥರ ಏನೋ
ಆನಂದ ಸಂತೋಷ ಅನ್ನೋದು ಸಿಗುತ್ತೆ. ಸ್ವಲ್ಪ ಅನಾವಶ್ಯಕ ಕಲಹಗಳು ನೀವು 14ನೇ ತಾರೀಕುವರೆಗೂ ಆಗುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ಬಾಹ್ಯ ಪ್ರಪಂಚ ಜೊತೆಗೆ ಹೆಚ್ಚು ಸಂಬಂಧ ಇಟ್ಕೊಬೇಡಿ. ಫ್ಯಾಮಿಲಿ ಫ್ರೆಂಡ್ಸ್ಗಳೇ ತುಂಬ ಹೆಚ್ಚು ಗಮನ ಕೊಡಿ. ದೇಹದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ದೃಢವಾಗಿರುತ್ತೆ, ಆರ್ಥಿಕವಾಗಿ ಬಲ ಹೊಂದಿರ. ಷೇರು ವ್ಯವಹಾರದಲ್ಲಿ ಕೂಡ ಬಹಳ ಉತ್ತಮವಾಗಿದೆ. ಗೃಹೋಪಕರಣ ವಸ್ತುಗಳನ್ನು ಖರೀದಿ ಮಾಡ್ತೀರಾ, ಅದನ್ನು ನಿಮಗೆ ಅಭಿವೃದ್ಧಿ ಆಗುತ್ತೆ. ವಿದ್ಯೆಯ ವಿಷಯದಲ್ಲಿ ನಿಮಗೆ ಸಕ್ಸಸ್ಸನ್ನು ಕಾಣ್ಬೋದು. ಪ್ರತಿಭಾ ಪುರಸ್ಕಾರಗಳು ನಿಮ್ಗೆ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಮಾರ್ಚ್ ತಿಂಗಳಲ್ಲಿ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಉದ್ಯೋಗ ಮಾಡುವಂಥವ್ರು ತುಂಬ ಚೆನ್ನಾಗಿದೆ. IT BT ಸಾಫ್ಟ್ವೇರ್ ಉದ್ಯೋಗದಿಂದ ಹಿಡಿದು ತರಕಾರಿ ಹಣ್ಣು ವ್ಯಾಪಾರ ಮಾಡುವಂಥವರೆಗೂ ಮತ್ತು ರೈತರಿಗೂ ಕೂಡ ಎಲ್ಲರಿಗೂ ಸುಕ್ಷೇಮವಾಗಿದೆ ಅಂತ ಹೇಳ್ಬೋದು. ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲ. ಉದ್ಯೋಗದಲ್ಲಿ ನಿಮಗೆ ಉನ್ನತಿ ಉಂಟಾಗುತ್ತೆ. ಶುಭ ವಾರ್ತೆಗಳು ನಿಮ್ಮ ಕಿವಿಗೆ ಬೀಳುತ್ತೆ. ಅದರಿಂದ ನೀವು ಸಂತೋಷ ಆಗ್ತೀರಾ. ಒಂದು ಹಂತಕ್ಕೆ ಮಾರ್ಚ್ ತಿಂಗಳಲ್ಲಿ ಏನಾದರೂ ಒಂದು ಶುಭ ಸಮಾಚಾರ ನಿಮಗೆ ಕಿವಿಗೆ ಬೀಳುತ್ತೆ, ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಇದಿಷ್ಟು ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗಿರ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಸಂದರ್ಭ ಫಲ. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ಯಾರು ಚೆನ್ನಾಗಿಲ್ಲ? ಬುಧ ಚೆನ್ನಾಗಿಲ್ಲ. ಬುಧ ಚೆನ್ನಾಗಿಲ್ಲ ಅಂದಮೇಲೆ ಬೇಕಾದ ಪರಿಹಾರ. ಏನು ಪರಿಹಾರ? ಬುಧನಿಗೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ದರ್ಶನ ಮಾಡಿ ಪ್ರತಿ ಬುಧವಾರ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ತೊಗೊಂಡೋಗಿ ಸ್ವಾಮಿ ಮುಂದೆ ಹೇಳಿ ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಮಾಡಿ, ಪ್ರಾರ್ಥನೆ ಮಾಡಿ. ಯಾವ ಅಭಿಷೇಕ ಬೇಡ, ಹೋಮ ಬೇಡ, ಪೂಜೆ ಬೇಡ, ಏನು ಬೇಡ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾರೆ. ಇಷ್ಟು ನೀವು ಮಾಡಿದ್ರೆ ಮಿಥುನ ರಾಶಿಯವರು ಮಾರ್ಚ್ ತಿಂಗಳಲ್ಲಿ 100% ಸಕ್ಸಸ್ ಆಗ್ತೀರಾ. ಸಂತೋಷವಾದ ಜೀವನವನ್ನು ನೀವು ಕಾಡ್ತೀರಾ. ನೋಡಿದ್ರಲ್ಲ ವೀಕ್ಷಕರೇ, ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳು ಹೇಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.